ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಬಡವರ ಮಕ್ಕಳನ್ನು ಬೆಳೆಸಿದ್ರು. ಸೊ ಇವತ್ತಿನ ನಾ ಏನು ವಿಡಿಯೋ ಹೇಳೋಕ್ಕೆ ಇಷ್ಟಪಡತ್ತೀನಪ್ಪ ಅಂದರೆ, ಇವಾಗ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಚಾಲೂ ಆಯಿತು. ಅಂದರೆ ಬಿಗ್ ಬಾಸ್ ಸೀಸನ್ 12. ಸೊ 12ರ ಒಂದು ಬಿಗ್ ಬಾಸ್ ಚಾಲೂ ಆದಾಗ ಒಂದು ಸ್ವಲ್ಪ ಜನ ಕಂಟೆಸ್ಟೆಂಟ್ಸನ್ನ ಕಳಿಸಿದ್ರು, ಸ್ಪರ್ಧಿಗಳನ್ನು ಕರೆಸಿದ್ರು. ಸೊ ಇವೆಲ್ಲ ಸ್ಪರ್ಧಿಗಳನ್ನು ಒಂದು ಒಂಟಿ ಮತ್ತು ಜಂಟಿ ಅಂಥೇಳಿ ನೇಮಕ ಮಾಡಿ ಅವರನ್ನು ಸಪ್ರೇಟಾಗಿ ಕೂರಿಸಲಾಗೋದಾಯಿತು ಅಥವಾ ಮನೆ ಒಳಗೆ ಕರೆಸೋದಾಯಿತು. ಈ ಥರ ಎಲ್ಲ ಕೆಲವು ನಿಬಂಧನೆಗಳನ್ನು, ಕೆಲವು ನಿಯಮಗಳನ್ನು ಹಾಕ್ಕೊಂಡವರು ಒಳಗೆ ಹೋಗಿದ್ರು. ಕೊನೆಗೆ ಎಲ್ಲ ಫಂಕ್ಷನ್ಸ್ ಆಯಿತು. ಸೊ ಎಲ್ಲ ಫಂಕ್ಷನ್ ಆದಮೇಲೆ ಅಲ್ಲಿ ಲಾಸ್ಟಿಗೆ 3 ಸ್ಪರ್ಧಿಗಳು ಉಳಿದಿರ್ತಾರೆ. ಅದರಲ್ಲಿ ಒಂದು ಸ್ಪಂದನ, ಆಮೇಲೆ ಮಾಳು, ಆಮೇಲೆ ರಕ್ಷಿತಾ ಶೆಟ್ಟಿ. ಸೊ ಈ 3 ಜನ ಉಳಿದಾಗ ಕೊನೆಯಲ್ಲಿ ಏನು ಮಾಡ್ತಾರೆ, ಅವರು ಬಿಗ್ ಬಾಸ್ ಅವರು ಮನೆಗೆ ಕಳಿಸ್ಬಿಟ್ಟು ಏನು ಮಾಡ್ತಾರೆ, ಲಾಸ್ಟಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಅನ್ನೋಕ್ಕೆ ಇಲ್ಲಿ ಆಯ್ಕೆ ಮಾಡೋದಾಗಿರುತ್ತೆ. 3 ಜನದಲ್ಲಿ 2 ಜನ ಉಳಿಬೇಕಂತ ಹೇಳಿ ಇರ್ತದೆ. ಸೊ ಆ 2 ಜನ ಉಳಿಯುವಂಥ ಜಾಗದೊಳಗೆ ಎಲ್ಲ ಒಂದು 5 ಜನ ಯಾರು ಒಂಟಿಗಳಿರ್ತಾರಲ್ಲ, ರಾಜಗಳು, ರಾಣಿಯರು, ಅವರೆಲ್ಲ ಸೇರಿಬಿಟ್ಟು 2 ಸೆಲೆಕ್ಟ್ ಮಾಡೋದು ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಸೊ ಅದಾದಮೇಲೆ ಏನಾಗ್ತೈತಿ, ಅದರಲ್ಲಿ 2 ಸೆಲೆಕ್ಟ್ ಮಾಡುವಾಗ ಒಂದು 2 ಜನ ರಕ್ಷಿತನ ಬಗ್ಗೆ ಸ್ಟ್ಯಾಂಡ್ ತೊಗೊಂಡ್ರು. ಅದಾದಮೇಲೆ ಮಿಕ್ಕಿದವರಷ್ಟು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಸ್ಪಂದನ ಅಂತ ಹೇಳಿದರು. ಓಕೆ ಬಿಡಿ, ಅವ್ರವ್ರ ಟ್ಯಾಲೆಂಟ್ ಮೇಲೆ, ಅವ್ರವ್ರ ದೃಷ್ಟಿಕೋನದ ಮೇಲೆ ಅವರು ವ್ಯಕ್ತಿಗಳನ್ನು ಆರಿಸ್ಕೊತಾರೆ, ಅವ್ರ ಮೆಂಟಾಲಿಟಿ ಮೇಲೆ ಬಿಟ್ಟಿದ್ದು. ಸೊ ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ, ಲಾಸ್ಟಿಗೆ ಸ್ಪಂದನ ಮತ್ತು ಮಾಳುನ ತೊಗೊಂಡ ಮೇಲೆ ಇಲ್ಲಿ ರಕ್ಷಿತಾನ ಬಿಡ್ತಾರೆ. ಆ್ಯಕ್ಚುಲಿ ಒಂದು ಪ್ರಶ್ನೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ಗೆ. ರಕ್ಷಿತಾ ಶೆಟ್ಟಿನ ಹೋದ ತಕ್ಷಣ ಮನೆಯಿಂದ ಹೊರಗೆ ಹಾಕೋದು ಅಥವಾ ಮನೆಯಿಂದ ಎಲಿಮಿನೇಟ್ ಮಾಡೋದು ಅವ್ರ ಕೈ ಇದ್ರೂ, ಒಬ್ಬರನ್ನ ಕಳಿಸೋವಂಥ ಸ್ಥಿತಿ ನಿಮ್ಮ ಕಡೆ ಬಂದಿದ್ರೂ ನೀವು ಆ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ಮಟ್ಟ ಹೋಗಿರ್ತಾರೋ ಯಾರೋ ಒಂದು ವ್ಯಕ್ತಿ, ಅದೊಂದು ಹುಡುಗ ಆಗಿರ್ಬೋದು, ಒಂದು ಹುಡುಗಿ ಆಗಿರ್ಬೋದು, ಸಾವಿರಾರು ಕನಸುಗಳನ್ನು, ಸಾವಿರಾರು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಲ್ಲಿ ಹೋಗಿರ್ತಾರೆ. ಸಡನ್ಲಿ ಅಷ್ಟು ಜನದ ಮುಂದೆ 3 ಜನರಲ್ಲಿ 2 ಮಾತ್ರ ಆಯ್ಕೆ ಮಾಡಬೇಕಂದಾಗ, ಅದು ಯಾರೇ ಆಗಲಿ, ಅದು ರಕ್ಷಿತಾ ಆಗಲಿ, ಸ್ಪಂದನ ಆಗಲಿ, ಮಾಳು ಆಗಲಿ, ಯಾರಾದರೂ ಆಗಲಿ, ಆ ಒಂದು ಸಿಚುವೇಶನ್ಗೆ ಅಲ್ಲಿ ಮಟ್ಟ ಹೋಗಿಬಿಟ್ಟು ಹೊಳ್ಳೊಪ್ಪಸ್ ಅವ್ರಿಗೆ ಎಲಿಮಿನೇಟ್ ಆಗಿ ಅದೇ ದಿನ ಬಂದಾಗ ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ಈ ಪುರುಷಾರ್ಥಕ್ಕೆ ಆ ಒಂದು ಹೆಣ್ಮಗುನ ಒಳಗೆ ಯಾಕೆ ಕರೆದ್ರಿ? ಇಡೀ ಸಮಾಜದ ಮುಂದೆ ಎಷ್ಟು ಇನ್ಸಲ್ಟ್ ಆತವ್ರಿಗೆ. ಇದನ್ನು ಒಂದು ಟಾಸ್ಕ್ ವೈಸ್ ತೊಗೋಬೇಕಂತಿದ್ರೆ ಅಲ್ಲಿ ಕಷ್ಟಪಟ್ಟು ಗೇಮ್ಸ್ ಆಡಿ ಸೋತ್ಬಿಟ್ಟು ಅಲ್ಲಿ ಬರೋದಕ್ಕೂ ಹೋದ ತಕ್ಷಣ ಹೊರಗೆ ಕರೆಯೋದಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಿ. ಆದ್ರೆ ನೀವೇನು ಕರೆದು ಕೆರೆದಾಗ ಹೊಡೆದಂಗೆ ಮಾಡಿದ್ರಿ. ಆ ಮುಖದ ಎಕ್ಸ್ಪ್ರೆಷನು ಕಾಣಕತ್ತೈತಿ, ಬೇಜಾರು. ಇನ್ನೊಂದು ಸ್ವಲ್ಪ ನಿಂತಿದ್ರೆ ಆಕಿ ಅತ್ತ ಬಿಡ್ತಿದ್ಲು. ಈ ಥರ ಮಾಡೋದು ಎಷ್ಟರ ಮಟ್ಟಿಗೆ ಸರಿನೋ ಏನೋ ಗೊತ್ತಿಲ್ಲ. ಬಟ್ ರಿಯಲಿ ನನಗಂತೂ ರಕ್ಷಿತಾ ಶೆಟ್ಟಿನ ನೋಡಿಬಿಟ್ಟು ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ಇವಾಗ ನಾವೊಂದು ಪ್ಲೇಸಾಗಿ ನಾವೇ ಇಟ್ಕೊಂಡು ನೋಡ್ರಿ, ನಾವೇ ಈಗ ಒಂದು ಇದಕ್ಕೆ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿನೂ ನಾವೇನಲ್ಲಲ್ಲಿ ಹೋಗಿ ಹೊಳ್ಳೊಪ್ಪಸ್ ಅದೇ ದಿನ ವಾಪಸ್ ಬರಬೇಕು, ಎಲಿಮಿನೇಟ್ ಆಗ್ಬೇಕಂದ್ರೆ ಎಷ್ಟು ಹರ್ಟ್ ಆಗಬಾರ್ದು. ಯಾಕಂತಂದರೆ ಬಿಗ್ ಬಾಸ್ ಒಂದೊಂದು ಪ್ಲ್ಯಾಟ್ಫಾರ್ಮ್ ಜನರನ್ನು ಗುರುಸ್ತೈತಿ. ಆ ವ್ಯಕ್ತಿತ್ವ ಹೆಂಗದಾರು, ಜನ ಒಳ್ಳೆಯವ್ರದಾರು ಕೆಟ್ಟವ್ರದಾರು, ಇವ್ರ ಮನಸ್ಥಿತಿ ಹೇಗಂತೇಳಿ ಇಡೀ ಜನದ ಮುಂದೆ ತೆಗೆದಿಡುವಂತಹ ಒಂದು ವೇದಿಕೆ ಅದು. ಅಂತಹ ವೇದಿಕೆ ಒಳಗೆ ಕನಸುಗಳನ್ನು ಕಟ್ಕೊಂಡು ಆ ಹುಡುಗಿ ಅದ್ರೊಳಗಳು ಚಿಕ್ಕ ವಯಸ್ಸಿನ ಹುಡುಗಿ ಅಲ್ಲಿ ಮಠ ಹೋಗಿದ್ದಾಳೆ. ಅದೊಂದು ಲಕ್ ಅಂತಲೇ ಹೇಳ್ಬೋದು, ಅದೃಷ್ಟ ಅಂತಲೇ ಹೇಳ್ಬೋದು. ಅದು ಕೈಗೆ ಬಂದಿತ್ತು, ಬಾಯಿಗೆ ಬರದೇ ಇರೋ ಹಾಗೆ ಮಾಡಿಬಿಟ್ರಿ. ಇದು ಆ್ಯಕ್ಚುಲಿ ನೋಡಾಕತ್ರ ಅವಮಾನ ಪ್ಲಸ್ ತಗೊಳ್ಳಬೇಡ ಅನ್ನೋ ಒಂದು ಡಿಸಿಷನಿಗೆ ಬಂದಂಗೆ ಆಯ್ತು. ಯಾಕಂತಂದ್ರೆ ಇಲ್ಲಿ ಒಂದು ವ್ಯಕ್ತಿತ್ವನ ನೀವು ಅಳೆದ್ಬಿಟ್ರಿ. ಜಸ್ಟ್ ನಿಮ್ಮ ಒಂದು ಬಿಗ್ ಬಾಸ್ ಹೋಗಬೇಕು, ಮುಂದೆ ಹೋಗಬೇಕು, ಅಥವಾ ನಿಮ್ಮ ಬಿಗ್ ಬಾಸ್ ಒಂದು ಒಳ್ಳೆ ರಿಯಾಲಿಟಿ ಶೋ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಒಬ್ಬರ ವ್ಯಕ್ತಿತ್ವ, ಒಬ್ಬರ ಮನಸ್ಸಿಗೆ ಘಾಸಿ ಮಾಡಿರಿ ಅನ್ನೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಯಾಕಂತ ಹೇಳ್ರಿ, ಅಲ್ಲಿ ಎಂಥ ವ್ಯಕ್ತಿನೇ ಆಗಲಿ, ಕನಸು ಆ ಕ್ಷಣ ಅವ್ರಿಗಾಗಿರೋ ನೋವು, ಆ ಒಂದು ಬೇಜಾರು, ಅದನ್ನು ನಿಮ್ಮ ಕಡೆ ತುಂಬಿಕೊಡೋಕ್ಕಾಗಂಗಿಲ್ಲ. ಸೊ ಈ ಥರ ಆಗ್ತದ ಅಂತ ಹೇಳಿ ಗೊತ್ತಿದ್ದರೆ ಆ ಸ್ಟೇಜ್ ಮೇಲೆ ಕರೆದಿರ್ತಲ್ಲ, ಅದು ಬೆಸ್ಟ್ ಒಂದು ಲೆಕ್ಕಕ್ಕೆ ಹೋಗಿಬಿಡ್ಬಹುದು. ಅಕಸ್ಮಾತ್ ಸೆಲೆಕ್ಟ್ ಆಗಿಲ್ಲ ಅಂದರೆ ಅಲ್ಲಿಂದಲ್ಲೇ ಹೋಗೋದಕ್ಕೂ, ಮನೆಯೊಳಗೆ ಎಂಟರ್ ಆದಮೇಲೆ ಹೋಗೋದಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಇರ್ತದೆ. ನಿಜ ಒಂದು ಸಿಚುವೇಶನ್ಸ್ದಾಗ ಹೇಳ್ತೀನಿ, ಆ ಒಂದು ಹುಡುಗಿ ಮುಖ ನೋಡಿ ಎಷ್ಟು ಬೇಜಾರು, ಆ ಹುಡುಗಿ ಮುಖ ನೋಡಿ ನಿಜ ಎಷ್ಟು ಬೇಜಾರಾಯ್ತು ಗೊತ್ತಾ, ಪಾಪ ಅನ್ನಿಸ್ತು. ಆದರೂ ಕೂಡ ಆ ಹುಡುಗಿ ಏನೂ ಹೇಳಿಲ್ಲ, ಇಷ್ಟು ಇನ್ನೋಸೆಂಟ್ ಅಂತ. ಆ್ಯಕ್ಚುಲಿ ಆ ಮನೆಯವ್ರು ಬಿಡಿ, ಆ ಮನೆಯವರು ಅವ್ರ ಬಗ್ಗೆ ಗೊತ್ತಿಲ್ಲ, ಏನಿಲ್ಲ. ಅಟ್ಲೀಸ್ಟ್ ಬಿಗ್ ಬಾಸ್ ಆದರೂ ರೆಸ್ಪೆಕ್ಟ್ ಮಾಡಬೇಕಾ? ಈ ನಾಳೆ ಮುಂದಿನ ಒಂದು ಟೈಮ್ ಒಳಗೋಗಿ ಬಿಗ್ ಬಾಸಿಗೆ ನಿಜ ಹೇಳ್ತೀನಿ, ರೆಸ್ಪೆಕ್ಟ್ ಮಾಡೋದಿಲ್ಲ ಅವಳು.
ಯಾಕೆ ಹೇಳಿ, ಮನಸ್ಸಿನೊಳಗೆ ನೀವು ಆ ಭಾವನೆನ ಬಿಟ್ಟಿರಿ, ನಿಮ್ಮ ಒಂದು ಅವಶ್ಯಕತೆಗೋಸ್ಕರ ಆ ಹುಡುಗಿನ ಒಳಗೆ ಕರೆದುಬಿಟ್ಟು ಅವಮಾನ ಮಾಡೋ ಹಂಗೆ ಮಾಡಿಬಿಟ್ಟು ಅದೇ ದಿನ ಹೊರಗೆ ಕಳಿಸ್ಬಿಟ್ರಲ್ಲ, ನಿಜ ಅದು ಭಾಳ ಅಂದರೆ ಭಾಳ ಹರ್ಟ್ ಮಾಡುವಂಥ ವಿಷಯ ಅದು. ಇದು ನಿಮ್ಮ ಕಣ್ಣಿಗೆ ಟಾಸ್ಕ್ ಆಗಿರ್ಬೋದು, ನಿಮ್ಮ ಕಣ್ಣಿಗೆ ಒಂದು ಗೇಮ್ ಆಗಿರ್ಬೋದು, ಕೆಲವೊಬ್ಬರಿಗೆ ಇದೇ ಒಂದು ಜೀವನ ರೂಪಿಸುವಂಥ ದಾರಿ. ಯಾಕಂತ ಹೇಳಿದರೆ, ಇದೇ ಒಂದು ಸೀಸನಲ್ಲಿ ಹನುಮಂತನ ತಗೊಳ್ರಿ ನೀವು. ಹನುಮಂತ ನೋಡಿ, ಒಬ್ಬ ಕಾಡು ಕುರುಬ ಅವ, ಕಾಡು ಹಳ್ಳಿ ಹುಡುಗ ಅವನು ಎಂಥ ಒಳ್ಳೆ ಮನುಷ್ಯತ್ವ ಆಯ್ತು ಅಂತ ಹೇಳಿ ತೋರಿಸಿದ ರಿಯಾಲಿಟಿ ಶೋ ಇದು. ಮತ್ತು ಇನ್ನೊಂದು ಡ್ರೋನ್ ಪ್ರತಾಪ್ ಅವ್ರು ತೋರಿ, ಅವ್ರು ಮಾಡಿರೋ ತಪ್ಪು ಇಡೀ ಸಮಾಜಕ್ಕೆ ಗೊತ್ತಿತ್ತು. ಹಾಗೆ ಹೀಗೆ ಅಂತ ಸುಳ್ಳು ಹೇಳ್ತಾ ನೀವು, ಬರೀ ಪುಂಗುತ್ತಾ ನೀವು ಅಂಥೇಳಿ ಭಾಳ ಮಂದಿ ಭಾಳ ಮಾತಾಡ್ತಿದ್ರು. ಸೊ ಆ ಒಂದು ಬಿಗ್ ಬಾಸಿಂದ ಆ ವ್ಯಕ್ತಿ ಎಷ್ಟು ಒಳ್ಳೆಯವನದಾನಂಥೇಳಿ ತಿಳಿಸ್ಕೊಡ್ತಾರೆ. ಸೊ ಇಂಥ ಒಂದು ವ್ಯಕ್ತಿತ್ವ ರಿಯಾಲಿಟಿ ಶೋ ಒಳಗೆ ನಿಮ್ಮ ಕೈಯಲ್ಲೇ ಇನ್ನೊಬ್ಬರು ವ್ಯಕ್ತಿತ್ವನ ಹಾಳು ಮಾಡಿದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇಟ್ಸ್ ನಾಟ್ ಗುಡ್. ಹೇಗೆ ನೋಡ್ರಿ, ನೀವು ಅವಮಾನ ಬೇಜಾರು ಅದನ್ನು ನೀವು ತುಂಬಿಕೊಡೋಕ್ಕೆ ಸಾಧ್ಯ ಇಲ್ಲ. ಭಾಳ ಅಂದರೆ ಸಾಂತ್ವನದ ಮಾತು ಹೇಳಬಹುದು. ಇದು ಒಂಥರ ನಿಜ ಹೇಳ್ತೀನಿ, ಒಂಥರ ಶೇಮ್ ಮಾಡ್ದಂಗೆ ಕರ್ಕೊಂಬಂದುಬಿಟ್ಟು, ಅದೇ ಹೇಳ್ತಾರಲ್ಲ, ಬೇಡ ಅಂದ್ರೂ ಕರೆಸ್ಬಿಟ್ಟು ಅದಾದಮೇಲೆ ತೊಗೊಂಡು ಹೊಡೆದಾರಂಗಂತೇಳಿ ಆ ರೀತಿ ಮಾಡಿಬಿಟ್ರಿ. ಮಾಡೋದಾದರೆ, ಏನಾದ್ರು ಹೆಲ್ಪ್ ಮಾಡೋದಾದರೆ ಅಲ್ಲೇ ಮಾಡಿಬಿಟ್ಟು ಹಿಂದೆ ಸರಿಬೇಕು. ಅದನ್ನು ಬಿಟ್ಟು ಮಾಡಿ ಕರೆದು ಮತ್ತೊಬ್ಬರ ಮುಂದೆ ಹೇಳ್ಕೊಳ್ಳೋದೆಲ್ಲ. ಆ ಒಂದು ಹುಡುಗಿ ಎಷ್ಟು ಖುಷಿ ಪಟ್ಟಿರ್ತಾಳೆ, ಅವ್ರ ಫ್ಯಾಮ್ಲಿ ಮುಂದೆಲ್ಲ ಹೇಳಿರ್ತಾರಲ್ಲ, ನಾನು ಬಿಗ್ ಬಾಸಿಗೆ ಹೋಗ್ತೀನಿ ಅಂತ ಹೇಳಿ. ಬಟ್ ಬಿಗ್ ಬಾಸ್ ನೀವು ಮಾಡಿದ್ದೇನು, ಒಳಗೆ ಕರೆಸ್ಬಿಟ್ಟು ಹೊಳ್ಳಬಸ್ ಅವಮಾನ ಮಾಡಿ ಆಕಿನ ಹೊಳ್ಳಬಸ್ ಹೊರಗೆ ಕರೆದು, ಇದು ಎಷ್ಟರ ಮಟ್ಟಿಗೆ ಸರಿ ಇದೆಲ್ಲ? ಅದೇ ಹೇಳ್ತದಲ್ಲ, ವ್ಯಕ್ತಿತ್ವ. ನೀವು ಬಿಗ್ ಬಾಸ್, ನೀವು ಜನ ಅಲ್ಲಿರೋವಂಥ 18-20 ಜನ ವ್ಯಕ್ತಿತ್ವ ನೋಡಕ್ಕೆ ಕುಂತೀರಿ, ಆದರೆ ಇಡೀ ಸಮಾಜ ನಿಮ್ಮ ವ್ಯಕ್ತಿತ್ವನೂ ನೋಡ್ತೈತೆ ಅನ್ನೋದನ್ನು ಮರೆಯೋಕೆ ಹೋಗಬೇಡ್ರಿ. ಭಾವನೆಗಳ ಜೊತೆ ಆಟ ಆಡಿದ್ದು ನೀವು ಇವಾಗ, ನಂಬಿಕೆಗೆ ಹೊಡೆದಿದ್ದು ನೀವು ಇವಾಗ, ಕನಸುಗಳನ್ನು ಪುಡಿ ಮಾಡಿದ್ದು ನೀವು ಇವಾಗ. ನಿಮಗೆ ಇನ್ನೊಬ್ಬರಿಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳೋ ಅಧಿಕಾರ ನೀವು ಯಾವಾಗೋ ಕಳ್ಕೊಂಡ್ಬಿಟ್ಟಿರಿ. ಕನಸನ್ನು ಕಟ್ಟಿ ನುಚ್ಚುನೂರು ಮಾಡುವಂಥ ಅಧಿಕಾರ ನಿಮಗೂ ಇಲ್ಲ. ಇಲ್ಲಿ ಒಂದು ಹುಡುಗಿಗೆ ಅವಮಾನ ಆಗುತ್ತೆ, ಅದು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ನೆನಪಿರಲಿ, ರಿಯಾಲಿಟಿ ಶೋ ಒಬ್ಬರ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕಳೆಯೋ ಅಧಿಕಾರ ಹೊಂದಿಲ್ಲ, ಅವಮಾನ ಮಾಡುವಂಥ ಅಧಿಕಾರ ಹೊಂದಿಲ್ಲ. ಇದನ್ನು ಲಕ್ಷ್ಯೊಳಗೆ ಇಟ್ಕೊರಿ. ಕೇವಲ ರಿಯಾಲಿಟಿ ಶೋ ಆಗಲ್ಲ, ಭಾವನೆಗಳಿಗೂ ಬೆಲೆ ಕೊಡೋವಂತಹ ಶೋ ಆಗಲಿ. ಥ್ಯಾಂಕ್ ಯು ಸೋ ಮಚ್. ನಾ ಈ ಒಂದು ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ, ನಿಜ ಹುಡುಗಿನ ನೋಡಿ ಭಾಳ ಬೇಜಾರಾಯ್ತು. ಇಷ್ಟು ಕೆಟ್ಟದಾಗ ಅವಮಾನ ಮಾಡಬಾರ್ದಿತ್ತು ಅಂತ ಹೇಳಿ ನನಗೆ ಪರ್ಸ್ನಲಿ ಅನ್ನಿಸ್ತು. ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಇವತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವತ್ತು ಈ ಒಂದು ಚಿಕ್ಕ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.